ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 4 ಎಕರೆ 10 ಗುಂಟೆ ಸ್ನೇಹಿತರೆ. ನಿಮಗೆ ಇದು ಕಪ್ಪು ಮತ್ತು ಕೆಂಪು ಮಣ್ಣು ಮಿಶ್ರಿತವಾದ ಮಣ್ಣು, ಒಳ್ಳೆ ಫಲವತ್ತತೆಯಿಂದ ಕೂಡಿರುವಂತಹ ಒಂದು ಮಣ್ಣು ತುಂಬ ಚೆನ್ನಾಗಿದೆ. ನೀರಿನ ವಾತಾವರಣ ಕೂಡ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇಲ್ಲಿ ಮೇಲ್ಗಡೆಯಿಂದ ಚಾನಲ್ ನೀರು ಹರಿದು ಅಲ್ಲಿ ಮುಂದ್ಗಡೆ ಒಂದು ಕಟ್ಟೆ ಕಟ್ಟಿದ್ದಾರೆ. ಅದು ಹೊರಗಡೆ ನೀರು ಹೋಗೋಕ್ಕಾಗದೆ ಇಲ್ಲೆಲ್ಲ ನೀರು ತಡ್ಕೊಂಡು ಜಮೀನೊಳಗಡೆ ನೀರು ನಿಂತಿದೆ ಸ್ನೇಹಿತರೆ. ಇವರು 1 ಎಕರೆಗೆ 20 ಲಕ್ಷ ಹೇಳ್ತಾರೆ. 1 ಎಕರೆಗೆ 20 ಲ್ಯಾಕ್ ಹೇಳ್ತಾರೆ. ನೇರ ರೈತರ ಹತ್ರ ಮಾತಾಡೋಣ. ನಮಗೆ ಇದು ನೀರಾವರಿ ಇರುವಂತಹ ಒಂದು ಜಾಗ. ಗುಡ್ಡಗಳ ಹಿಂದ್ಗಡೆ ಬೆಟ್ಟಗಳ ಸಾಲು ಕೂಡ ನಿಮಗೆ ಸುತ್ತ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದರಲ್ಲಿ ಒಂದು ಬೋರು ಕೂಡ ಹಾಕಿದ್ದಾರೆ. ಇಲ್ಲಿನ ನೀರಿನ ವಾತಾವರಣ ತುಂಬ ಚೆನ್ನಾಗಿರೋದ್ರಿಂದ ಇಲ್ಲಿ ಬೋರು ನಿಮಗೆ 50 ರಿಂದ 80 ಅಡಿಗೆಲ್ಲ ಒಳ್ಳೆಯ ನೀರಿನ ಸೋರ್ಸ್ ತುಂಬ ಚೆನ್ನಾಗಿದೆ. ಅದರ ಭೂಮಿ ನಿಮಗೆ ರೋಡ್ಗೆ 2 ಕಡೆ ಸ್ಪಿಟ್ ಇದೆ ಸ್ನೇಹಿತರೆ. ಒಂದು ಕಡೆ ಮುಳ್ಳುಗಳು ಬೆಳ್ಕೊಂಡಿದ್ದಾವೆ, ಇನ್ನೊಂದು ಕಡೆ ಕ್ಲಿಯರ್ ಆಗಿದ್ದಾವೆ. ನಿಮಗೆ ಮಣ್ಣು ರೋಡು ನಮಗೆ ವಿಶಾಲವಾಗಿ ಏಕ ಇದೆ ಸ್ನೇಹಿತರೆ. ರೋಡ್ಗೆ ಏಕ ಬರುತ್ತೆ. ಆ್ಯಕ್ಚುಲಿ ಇದು ರೋಡ್ಗೆ ನಮಗೆ ಈ ಕಡೆ ರೋಡ್ ಇದೆ, ಮೇಲಕ್ಕೂ ರೋಡ್ ಇದೆ. ನಮಗಿದು ಎಲ್ ಟೈಪ್ಲಿ ಆ್ಯಕ್ಚುಲಿ ಲ್ಯಾಂಡ್ ನಮಗೆ ಇರೋದು. ಇದು ಲ್ಯಾಂಡ್ ಅಲ್ಲ, ದಾರಿ. ಲೈನ್ ಸ್ಕ್ವೇರಾಗಿ ಬರುತ್ತೆ ದಾರಿ. ನೋಡಿ ಈ ಥರ ಶೇಪಲ್ಲಿ ಬರುತ್ತೆ ನಿಮಗೆ. ನೋಡಿ ಈ ಕಡೆ ಮುಳ್ಳಿನ ಗಿಡಗಳು ಬೆಳ್ಕೊಂಡಿದ್ದಾವೆ ಅಷ್ಟೇ. ಲ್ಯಾಂಡ್ ಮಾತ್ರ ತುಂಬ ಚೆನ್ನಾಗಿದೆ. ಇದೆಲ್ಲ ಕ್ಲೀನ್ ಮಾಡಿದ್ರೆ ನಮಗೆ ಒಳ್ಳೆ ಭೂಮಿ ಆಗುತ್ತೆ. ನಾವಿಲ್ಲಿ ಇನ್ನೂ ಸ್ವಲ್ಪ ಲ್ಯಾಂಡ್ಗಳನ್ನ ಮಾಡ್ಕೋಬೋದು ಸ್ನೇಹಿತರೆ. ಅಂದರೆ ನಿಮಗೆ ಅಷ್ಟು ವಿಶಾಲವಾಗಿದೆ, ನೀರಿನ ವಾತಾವರಣ ಚೆನ್ನಾಗಿದೆ. ಎಲ್ಲೇ ಹೋದರೂ ಅಷ್ಟೇ ಒಂದು ನೀರು, ಇನ್ನೊಂದು ಭೂಮಿ, ಎಂದು ಡಾಕ್ಯುಮೆಂಟ್ಸ್ ಇದಿಷ್ಟು ಕ್ಲಿಯರಾಗಿರಬೇಕು. ಅದಾದ ನಿಮ್ಗೆ ಇವೆಲ್ಲ ಜನರಲ್ ಪ್ರಾಪರ್ಟಿ ಕ್ಲಿಯರಾಗಿದ್ದಾವೆ. ಎಲ್ಲ ಕೂಡ ನಮಗೆ ಚೆನ್ನಾಗಿದೆ. ನಾವು ಯಾವುದೇ ಜಮೀನುಗಳ ಮೇಲೆ ಹೋಗುವಂಥದ್ದು ಇಲ್ಲ ಸ್ನೇಹಿತರೆ. ನಾವಿಲ್ಲಿ ಆರಾಮಾಗಿ ಒಂದು ಕಡೆಯಿಂದ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ನಮ್ಗೆ ಲ್ಯಾಂಡು ಪೂರ್ತಿ ಫ್ಲ್ಯಾಟಾಗಿ ಸಿಗುತ್ತೆ, ತುಂಬ ಚೆನ್ನಾಗಿ ಸಿಗುತ್ತೆ. ಇದರ ಹಿಂದ್ಗಡೆ ಕೂಡ ಇನ್ನೂ 1-2 ಎಕರೆ ನಮಗೆ ಸೇಲ್ಗಿದೆ ಸ್ನೇಹಿತರೆ. ಅಷ್ಟು ಚೆನ್ನಾಗಿದೆ. ನಾವು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಆರಾಮಾಗಿ ನಮಗೆ ಬೇಕಾಗಿರುವ ರೀತಿ, ಅಂದರೆ ಅಡಿಕೆ, ತೆಂಗು, ಮಾವು, ನೇರಳೆ, ದಾಳಿಂಬೆ ಒಳ್ಳೊಳ್ಳೆ ಗಿಡಗಳನ್ನ ಹಾಕಿ ಬೆಳೀಲಿಕ್ಕೆ ತುಂಬ ಅನುಕೂಲ. ಯಾಕೆಂದರೆ ನೀರಿನ ಸೋರ್ಸ್ ಚೆನ್ನಾಗಿರೋದ್ರಿಂದ ನಮಗೆ ಯೋಚನೆ ಇಲ್ಲ. ನಾವು ಏನು ಗಿಡಗಳನ್ನ ಹಾಕಿದ್ರು ನಾವಿಲ್ಲಿ ಚೆನ್ನಾಗಿ ಬರುತ್ತೆ. ಇಲ್ಲಿ ಒಳ್ಳೊಳ್ಳೆ ತೋಟಗಳು ಮಾಡ್ತಾರೆ. ಇಲ್ಲಿ ಜಾಸ್ತಿ ಈ ಏರಿಯಾದಲ್ಲಿ ಕಬ್ಬು, ಅರಿಶಿನ, ಜೋಳ ಪ್ರತಿಯೊಂದು ಬೆಳೆನೂ ಕೂಡ ಬೆಳೀತಾರೆ ಸ್ನೇಹಿತರೆ. ಇವುಗಳಿಗೆಲ್ಲ ನೀರು ಚೆನ್ನಾಗಿದೆ. ಭತ್ತ ಕೂಡ ಬೆಳೀತಾರೆ. ಈ ಬೆಳೆಗಳಿಗೆಲ್ಲ ಯಥೇಚ್ಛ ನೀರಿದ್ರೆ ಮಾತ್ರ. ಇಲ್ಲಿ ಯಾರು ಕೂಡ ನಿಮಗೆ ಡ್ರಿಪ್ ಮಾಡಿಕೊಂಡು ವ್ಯವಸಾಯ ಮಾಡಲ್ಲ. ವ್ಯವಸಾಯ ಮಾಡಲ್ಲ. ಮಾಮೂಲಿ ಕಟ್ಟ ನೀರಾವರಿಯಲ್ಲಿ ವ್ಯವಸಾಯಗಳು ಜಾಸ್ತಿ. ನಮಗೆ ಪ್ರತಿಯೊಂದು ರೀತಿಯಲ್ಲೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇವತ್ತು ಲ್ಯಾಂಡು ಅಷ್ಟು ಸುಲಭ ಅಲ್ಲ. ಪ್ರತಿಯೊಂದು ಕೂಡ ನಮಗೆ ಒಂದು ಸಿಕ್ಕರೂ ಒಂದು ಇರೋಲ್ಲ. ನಮಗೆ ಇದರಲ್ಲಿ ನೀರಿನ ವಾತಾವರಣ ಪ್ರತಿಯೊಂದು ಕೂಡ ಚೆನ್ನಾಗಿದೆ. ನಾವು ರೈತರ ಹತ್ರ ನೇರ ಮಾತಾಡೋಣ ಸ್ನೇಹಿತರೆ. ಇವರು ಏನೇ ರೇಟ್ ಹೇಳಲಿ ಅದು ಸೆಕೆಂಡ್ರಿ. ನಾವು ರೈತರ ಹತ್ರ ನೇರ ಮಾತಾಡಿ ಇದನ್ನು ನಾವು ಎಷ್ಟು ಕಡಿಮೆ ಆಗುತ್ತೋ ಅಷ್ಟಕ್ಕೆ ನಾವು ಮಾಡೋಣ. ಯಾಕೆ ಗಿಡಗಳು ಬೆಳ್ಕೊಂಡಿದೆ ಈ ಕಡೆ, ಆ ಕಡೆ ಚೆನ್ನಾಗಿದೆ, ತುಂಬ ಅನುಕೂಲವಾಗಿದೆ. ಇದು ನಿಮಗೆ
35 ಬೆಂಗಳೂರಿಗಾಗುತ್ತೆ ಸ್ನೇಹಿತರೆ. 135 ಕಿಲೋಮೀಟ್ರು ಬೆಂಗಳೂರು, 75 ಕಿಲೋಮೀಟ್ರು ಮೈಸೂರಿಗಾಗುತ್ತೆ. ನಮಗೆ ನೋಡಿ, ಒಂದು ಡಿಸ್ಟೆನ್ಸ್ ಇರಬಹುದು ನಿಮಗೆ. ಇನ್ನೊಂದು ಏನಂತಂದ್ರೆ ವಾತಾವರಣ ಚೆನ್ನಾಗಿದೆ. ನಮಗೆ ಪ್ರತಿಯೊಂದು ನಮಗೆ ಸೂರ್ಯನ ಬೆಳಕಿಂದ ನಿಮಗೆ ಸ್ವಲ್ಪ ಕ್ಲಿಯರೆನ್ಸ್ ಇಲ್ಲ ವಿಡಿಯೋ ಅಷ್ಟೇ. ಯಾಕೆ ಹೇಳೋದೇ ಹೇಳಬೇಕು, ಸೂರ್ಯನ ಎದುರಿಗೆ ನಾವು ವಿಡಿಯೋ ಮಾಡಿದಾಗ ಸ್ವಲ್ಪ ಈ ಥರ ಇದಾಗುತ್ತೆ, ಕ್ಲಿಯರೆನ್ಸ್ ಇಲ್ಲ. ಆದ್ರ ಮರ ಲ್ಯಾಂಡ್ ನಿಮಗೆ ತುಂಬ ಚೆನ್ನಾಗಿದೆ. ಯಾವುದೇ ಜಮೀನುಗಳ ಮೇಲೆ ನಾವು ಹೋಗುವ ಹಾಗಿಲ್ಲ. ನಮಗೆ ಪ್ರತಿಯೊಂದು ಕೂಡ ನಮಗಿಲ್ಲಿ ಈ ಬಂದರೆ ಸಾಕು, ಧಾರಾಳವಾಗಿ ದಾರಿ ಅಂತೂ ವಿಶಾಲವಾಗಿದೆ. ನಾವು ತೋಟ ಮಾಡ್ಕೊಳ್ಳೋಕ್ಕೂ ತುಂಬ ಅನುಕೂಲವಾಗುತ್ತೆ ಸ್ನೇಹಿತರೆ. ನಿಮಗಿನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ 6360446978 ನಂಬರ್ ಕಾಲ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪುತ್ತೆ, ಅನುಕೂಲ ಆಗುತ್ತೆ. ಎಷ್ಟು ಜನ ಭೂಮಿ ನೋಡ್ತಾ ಇರ್ತಾರೆ, ನಿಮ್ಮಿಂದ ಅವ್ರಿಗೆ ಒಂದು ಜಾಗ, ಒಳ್ಳೆ ಜಾಗ ಸಿಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ ನಿಮಗೆ.